ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸುಷ್ಮಿತಾ ವ್ಲಾಗ್ಸ್ಗೆ ವೆಲ್ಕಮ್ ಎಲ್ರಿಗೂ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಮಾಡ್ಕೊಳ್ರಿ ಬೇಗ ಬೇಗ. ಸೊ ನಾನಿವತ್ತು ಹೋಮ್ ಮೇಡ್ ಕೇಕ್ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದೆ ಫ್ರೆಂಡ್ಸ್. ನೋಡ್ರಿ, ಸೊ ಹಾಲಿಗೆ 1 ಗ್ಲಾಸ್ ಹಾಲು, 1 ಗ್ಲಾಸ್ ಸಕ್ಕರೆನ ತೊಗೊಂಡು ಸೊ ಅದನ್ನ ಮಿಕ್ಸ್ ಮಾಡಬೇಕು. ಸೊ ಎಲ್ಲ ಸಕ್ಕರೆ ಕರಗೋವರೆಗೂ ಸಕ್ಕರೆ ಒಂದು ಸ್ವಲ್ಪ ಬಿಡಬಾರ್ದು, ಎಲ್ಲ ಫುಲ್ ಕರಗಬೇಕು ಫ್ರೆಂಡ್ಸ್. ಹಾಗೆಲ್ಲ ಮಾಡ್ಕೊಳ್ರಿ. ಒಂದು ಪಾತ್ರೆಯಲ್ಲಿ ಈ ಥರ ಎಣ್ಣೆ ಹಚ್ಕೊಳ್ರಿ. ಈಗ ಹಾಲೇನು ಸಕ್ಕರೆ ಹಾಲೆಲ್ಲ ಸಕ್ಕರೆ ಕರಗಿರ್ತೈತಲ್ಲ, ಅದಕ್ಕೆ ನೀವು ಮೈದಾ ಹಿಟ್ಟಾದರೂ ಹಾಕೋಬೋದು 1 ಗ್ಲಾಸ್, ಇಲ್ಲ 1 ಗ್ಲಾಸ್ ಚಪಾತಿ ಹಿಟ್ಟಾರ ಹಾಕೋಬೋದು. ನಾನು ಗೋಧಿ ಹಿಟ್ಟು ಹಾಕ್ಕೊಂಡೀನಿ. ಗೋಧಿ ಹಿಟ್ಟು ಹಾಕ್ಕೊಂಡೀನಿ. ಸೊ ನೋಡಿ, ಅದನ್ನು ಒಂದು ಸ್ವಲ್ಪ ಗಂಟು ಆಗಬಾರ್ದು. ಗರ 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 ಹಿಂಗೆ ಕೈಯಾಡ್ಸ್ಕೊಂತ ಕಂಟಿನ್ಯೂಸ್ ಇರ್ಬೇಕು ರೀ. ಒಂದೇ ಸೈಡ್ ಹಿಂಗೆ ಕೈಯಾಡ್ಸ್ಬೇಕು, ಹಿಂಗೊಮ್ಮೆ ಮಾಡಬೇಡ್ರಿ. ಸೊ ಫೈನಲಿ ಹಿಂಗೆ ನೀಟಂಗೆ ಕೈಯಾಡ್ಸ್ಬೇಕು. ಅದಾದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬೇಕು ರೀ ಫ್ರೆಂಡ್ಸ್. 1 ಸ್ಪೂನ್ ಆಯಿಲ್ ಹಾಕಿ ಮತ್ತು ಗರ 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 ಕೈಯಾಡ್ರಿ. ಒಂದು ಸ್ವಲ್ಪ ಇದು ಗಂಟು ಮಾಡಬೇಡ್ರಿ. ಹಿಟ್ಟೊಳಗೆ ಸ್ವಲ್ಪ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈ ಥರ ಸ್ಪೂನಿಗೆ ಏನೂ ಕಾಣಿಸ್ಬ್ಯಾಡ್ರಿ ಫ್ರೆಂಡ್ಸ್. ಗಂಟು ಹಿಂಗೆ ಸ್ಮೂತ್ ಫಿನಿಶಿಂಗ್ ಬರ್ಬೇಕು. ಅಷ್ಟು ಹಂಗೆ ಬರುವ ತನ ಕೈಯಾಡ್ಸ್ಕೊಂತಿರ್ಬೇಕು. ಸೊ ಇದಕ್ಕೆ ಈಗ ಹಾಲು, ಸಕ್ಕರೆ, 1 ಗ್ಲಾಸ್ ಹಿಟ್ಟು ಹಾಕಿವಿ. ನೆಕ್ಸ್ಟ್ ಇದಕ್ಕೆ ಬೇಕಿಂಗ್ ಪೌಡರ್ ಅಂತ ಬರ್ತೈತೆ ರೀ ಫ್ರೆಂಡ್ಸ್. ಇದನ್ನು 1 ಸ್ಪೂನ್ ಹಾಕ್ರಿ. ಆಮೇಲೆ ಬೇಕಿಂಗ್ ಪೌಡ್ರ್ 1 ಸ್ಪೂನ್ ಹಾಕ್ರಿ. ಇದು ಸೋಡಾ, ನಮ್ದು ತಿನ್ನೋ ಸೋಡಾ ರೀ ಫ್ರೆಂಡ್ಸ್. ಇದೊಂದು 1/2 ಸ್ಪೂನ್, ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ರು ನಡಿತೈತಿ. ಸೊ ನೋಡಿರಿ, ನಾವು ಬೇಕಿಂಗ್ ಪೌಡರ್ ಈಗ 1 ಸ್ಪೂನ್ ತನಕ ಕರೆಕ್ಟ್ ಹಾಕೊಳಕತ್ತೀವಿ. ಸೊ ಇದನ್ನ 1 ಸ್ಪೂನ್ ತನಕ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಮ್ದು ತಿನ್ನೋ ಸೋಡಾ ಒಂದು ಹಾಫ್ಕಿಂತ ಒಂದು ಸ್ವಲ್ಪ ಇನ್ನೂ ಕಡಿಮೆ. ನೋಡಿರಿ, ಇಷ್ಟು ತಿನ್ನೋ ಸೋಡಾ ಇಷ್ಟು ಹಾಕ್ಕೊಂಡ್ರೆ ಸಾಕು. ಅಂದ್ರೆ ಅದು ನಿಮ್ಗೆ ಉಪ್ತೈತಿ, ಕೇಕ್ ಸ್ವೆಲ್ ಆಗ್ತೈತಿ. ಸೊ ಅದ್ರ ತಕ್ಕ ಇಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಗರ 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 ಮತ್ತು ಕೈಯಾಡ್ಸ್ಬೇಕ್ರಿ ಫ್ರೆಂಡ್ಸ್. ಈ ಥರ ಕೈಯಾಡ್ಸ್ಕೊಂತಿರ್ಬೇಕು ಹಿಂಗೆ. ಗೈಸ್, ಬೇರೆ ಪಾತ್ರೆನಾಗ ನಾವು ಎಣ್ಣೆ ಹಚ್ಕೊಂಡಿರ್ತೀವಲ್ಲ, ಅದಕ್ಕೊಂದು ಸ್ವಲ್ಪ ಹಂಗೆ ಮ್ಯಾಲೆ ಹಿಟ್ಟು ಹಚ್ಚಿ ಅದನ್ನು ಆ ಪಾತ್ರೆ ಒಳಗೆ ಹಾಕ್ಬೇಕು. ಹಿಟ್ಟು ನಾವು ಕಲಸಿದೆಲ್ಲ ಹಾಕಿ ಈ ಥರ ಟ್ಯಾಪ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಅಂದ್ರೆ ಅದೆಲ್ಲೆಲ್ಲೇ ಇದು ಇರ್ತೈತಿ, ಎಲ್ಲ ವ್ಯಾಕ್ಯೂಮ್ ಎಲ್ಲ ತುಂಬ್ಕೊತೈತಿ, ಕರೆಕ್ಟಾಗಿ ಸೆಟಲ್ ಆಕೈತಿ. ಸೊ ಈ ಥರ ಟ್ಯಾಪ್ ಮಾಡಿರಿ. ಆಮೇಲೆ ಒಂದು ಬಳ್ಳಿ ಒಳಗೆ ಒಂದು ಸ್ವಲ್ಪ ದಪ್ಪ ಉಪ್ಪು ಹಾಕಿ ಕಾಸಿದ್ಮೇಲೆ ಈ ಡಬ್ರಿ ಇಟ್ಟು ಅದಕ್ಕೆ ಬಾಯಿ ಮುಚ್ಚಿ ಒಂದು 10 to 15, ಇಲ್ಲ 15 to 20 ಮಿನಿಟ್ಸ್ ಬಿಟ್ಟ ಮೇಲೆ ಈ ಥರ ನಮ್ಮ ಕೇಕ್ ಫೈನಲಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಮಸ್ತ್ ಆಗಿತ್ತು ಫ್ರೆಂಡ್ಸ್. ಸೊ ಈ ಥರ ಸ್ಲೈಸ್ ಕಟ್ ಮಾಡೋಣ. ಒಳಗೆಲ್ಲ ಈ ಥರ ಬೆಂದಿತ್ತು ಕರೆಕ್ಟಾಗಿ. ಒಂದು 20 to 25 ಮಿನಿಟ್ಸ್ ಬಿಡ್ಬೇಕು ಫ್ರೆಂಡ್ಸ್. ಅಂದ್ರೆ ಅದು ಫುಲ್ ಎಲ್ಲ ಬೇಯ್ತೈತಿ. ಸೊ ನಮ್ಮದು ಫೈನಲಿ ಈ ಥರ ಬಂತು. ಚಲೋ ಆಗಿತ್ತು ಫ್ರೆಂಡ್ಸ್, ಭಾರಿ ಮಸ್ತ್ ಆಗಿತ್ತು. ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೋಕ್ಲಾ ಮಾಡ್ಬೇಕಂತ ಮನಸ್ಸಾತ್ ಫ್ರೆಂಡ್ಸ್. ಹಂಗೆ ಮತ್ತು ಡೋಕ್ಲಾನು ಮಾಡಿಬಿಟ್ವಿ. ಒಂದು ಸ್ವಲ್ಪ ನೀರು ತೊಗೋಬೇಕು. ನೀರೊಳಗೆ ಈ ಥರ ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಈ ಥರ ಮತ್ತು ಅದು ಫುಲ್ ಕರಗುತನ ಈ ಥರ ಅಳ್ಗಾಡ್ಸ್ಬೇಕು ಫ್ರೆಂಡ್ಸ್, ಅಳ್ಗಾಡ್ಸ್ಬೇಕು. ಸೊ ಎಲ್ಲ ಸಕ್ಕರೆ ಕಂಪ್ಲೀಟ್ ಡಿಸಾಲ್ವ್ ಅಂದ್ರೆ ಕರಗುತನ ಈ ಥರ ಇದು ಮಾಡ್ಕೊತ ಇರ್ಬೇಕು ಫ್ರೆಂಡ್ಸ್. ಕಂಪ್ಲೀಟಾಗಿ ಸಕ್ಕರೆ ಕರಗಿದ ಮೇಲೆ 1 ಸ್ಪೂನ್ ಹಸಿ ಮೆಣಸಿನ್ಕಾಯಿ ಮಿಕ್ಸರ್ ಮಾಡ್ಕೊಂಡು ಹಾಕೋರಿ ಡೋಕ್ಲಾಕ. ಹಸಿ ಮೆಣಸಿನ್ಕಾಯಿ ಮಿಕ್ಸರ್ ಮಾಡಿ ಹಾಕ್ಕೊಳ್ರಿ. ಹಿಂಗೆ 1 ಸ್ಪೂನ್ ಹಾಕ್ಕೊಂಡಿದ್ಮೇಲೆ ಮತ್ತು ಹಿಂಗೆ ಅಳ್ಗಾಡ್ಸ್ರಿ. ಆಮೇಲೆ ಏನು ಮಾಡ್ಬೇಕು, ನಿಮ್ಮ ಕಡೆ ಸಿಟ್ರಿಕ್ ಆಸಿಡ್ ಇದ್ರೆ ಹಾಕ್ಕೊಳ್ರಿ, ಇಲ್ಲ ಅಂದ್ರೆ ನಿಂಬು ಹಾಕ್ಕೊಂಡ್ರೂ ಬರ್ತೈತಿ. ಸೊ ನಾವು ನಿಂಬು ಹಾಕ್ಕೊಳಕತ್ತಿದ್ವಿ ಹೆಚ್ಚಿ. ಸೊ ನಿಂಬು ಹಾಕ್ಬೇಕು. ಆಮೇಲೆ ಕಡ್ಲಿ ಹಿಟ್ಟು ಹಾಕ್ಬೇಕ್ರಿ ಫ್ರೆಂಡ್ಸ. ಕಡ್ಲಿ ಹಿಟ್ಟು ಒಂದು ಅರ್ಧ ಗ್ಲಾಸ್, ಇಲ್ಲ 1 ಗ್ಲಾಸ್ ಹಾಕೋಬೋದು ಕಡ್ಲಿ ಹಿಟ್ಟು. ಹಾಕ್ಕೊಂಡು ಈ ಥರ ಇದು ಗಂಟು ಆಗ್ಲಾರ್ದಂಗೆ ಗರ 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 ಒಂದೇ ಸೈಡ್ ಹಿಂಗೆ ಕೈಯಾಡ್ಸ್ಬೇಕ್ರಿ ಫ್ರೆಂಡ್ಸ್.
ಅದಾದ್ಮೇಲೆ ನಾವೀಗ ತೋರಿಸ್ತೀವಿ ನೋಡಿ ನಿಮ್ಗೆ. ನಿಂಬು ಹೆಚ್ಚಿ ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋದು, ಇಲ್ಲ ಫುಲ್ ನೀವು ಒಂದು ನಿಂಬು ಹಾಕ್ಕೊಂಡ್ರೂ ನಡಿತೈತಿ. ನೋಡಿರಿ, ಮತ್ತೀಗ ಸಾಲ್ಟ್ ಹಾಕಾಕತ್ತಿದ್ವಿ, ಇಷ್ಟು ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ರಿ. ಸಾಲ್ಟ್ ಹಾಕಿ ಅಳಗಾಡಿಸ್ರಿ. ಮತ್ತು ಒಂದು ಕಡೆ ಇದು ನಿಂಬು ರಸ ಹಾಕಾಕತ್ತೀವಿ ನೋಡಿರಿ ನಾವು. ನಿಂಬು ರಸ ಹಾಕೋದಿಷ್ಟ ಫುಲ್ ಒಂದು ಹಾಕ್ರಿ. ಆಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ರಿ. ಇದಕ್ಕೂ ಸೇಮ ಇದು ಸ್ವಲ್ಪ ಸೋಡಾ ಹಾಕ್ರಿ, ತಿನ್ನು ಸೋಡಾ ಹಾಕ್ರಿ ಸ್ವಲ್ಪ. ಆಮೇಲೆ ಒಂದು ಬೊಗಾನಿಗೆ ಸೈಡಿಗೆ ಎಣ್ಣೆ ಹಚ್ಚಿಟ್ಕೊಳ್ರಿ, ಅದನ್ನು ಹಾಕ್ರಿ, ರಿಪ್ಲೇಸ್ ಮಾಡಿ ಈಗ ಮತ್ತು ಸೇಮ್ ಅದೇ ಉಪ್ಪು ಆಮೇಲೆ ಕಾಯಕ್ಕಿಟ್ಟಿದ್ದು ಅದ್ರ ಮ್ಯಾಲೆ ಇಟ್ಟು ಈ ಥರ ಬೇಯಾಕಿಟ್ಟ ಮೇಲೆ ಇದು ಒಂದು 15 to 20 ಮತ್ತು ಸೈಡಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋರಿ ಫ್ರೆಂಡ್ಸ್. ಅದ್ರ ಮೇಲೆ ಒಗ್ಗರಣೆ ಹಾಕೋದು. ಸೊ ಈ ಥರ ಬೇಯಾಕಿಡಬೇಕು ಒಂದು 15 to 20 minutes. ಇಟ್ಮೇಲೆ ಅದು ಕಂಪ್ಲೀಟ್ಲಿ ಬೆಂದಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಸೊ ಈ ಥರ ದಪ್ಪಾಗಿದೆ, ಲೈಕ್ ಸ್ವೆಲ್ ಆಗಿದೆ. ಸೊ ಈ ಥರ ಲುಕ್ ಇದೆ. ಸೊ ಹೊರಗಡೆ ತೆಗೆದ ಮೇಲೆ ಯಾವ ಥರ ಲುಕ್ ಇದೆ ಅಂದರೆ ತೋರಿಸ್ತೀನಿ ನಿಮಗೆ. ರೆಡಿ ಆಗ್ತಾಯಿದೆ. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದೆ. ಸೊ ಇದ್ರ ಮೇಲೆ ಈ ಥರ ಒಗ್ಗರಣೆ ಹಾಕಿ ಕೊತ್ತಂಬರಿ ಹೆಚ್ಚು ಹಾಕಿದರೆ ಮಸ್ತ್ ಆಗಿತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್